ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಹಾಗೆ ಶಾಲೆಯಲ್ಲಿಯೂ ಅಷ್ಟೇ ಗುರುಗಳನ್ನು ನೋಡಿದ ಕ್ಷಣದಲ್ಲಿ ಅತ್ಯಂತ ಗೌರವದಿಂದಲೇ ಇರ್ತಾ ಇದ್ರು. ಹಾಗಂತ ಸನಾತನ ಸಂಸ್ಕೃತಿಗೆ ವಿರುದ್ಧವಾದಂತಹ ಯಾವುದೋ ವಿದ್ಯಮಾನಗಳು ಸಂಭವಿಸಿದರೆ ವಿದ್ಯಾರ್ಥಿ ದೆಸೆಯಲ್ಲಿ ಅದನ್ನು ವಿರೋಧಿಸುವಂತಹ ಮನೋಭಾವವು ಅವರಿಗಿತ್ತು. ಒಮ್ಮೆ ಇವರಿಗೆ ಪಾಠ ಮಾಡ್ತಿರುವಂತಹ ಗುರುಗಳೇ, ಈಗ ನಾವೆಲ್ಲ ಈ ಸನಾತನ ಸಂಸ್ಕೃತಿಯಲ್ಲಿರುವಂತಹ ಈ ಜಾತಿ ಪದ್ಧತಿಯೋ ಕೆಲವೊಂದಷ್ಟು ದೇವತಾರಾಧನೆಗಳೋ ಇವೆಲ್ಲ ಡಂಬಾಚಾರ, ಇದಕ್ಕೆ ಅರ್ಥ ಇಲ್ಲದೆ ಹೋದದ್ದು ಹಾಗೆಲ್ಲ ಹೇಳಿದಾಗ ಕುಳಿತಂತಹ ಶ್ರೀಧರರಿಗೆ ಒಳಗಿಂದೊಳಗೆ ಒಂದು ರೀತಿಯ ಇದಕ್ಕೆ ಉತ್ತರಿಸಬೇಕು ಎನ್ನುವಂತಹ ತುಡಿತ ಹೆಚ್ಚಾಗ್ತಾ ಇತ್ತಂತೆ. ಇದಕ್ಕೆ ವಿರೋಧವಾಗಿ ಆದರೂ ಮಾತನಾಡಲೇಬೇಕು, ನಂಬಿದಂತಹ ಸಂಸ್ಕೃತಿ ಹೇಗೆ ಎನ್ನುವುದನ್ನು ಹೇಳಬೇಕು ಎನ್ನುವಂತಹ ಮನೋಭಾವದಲ್ಲಿಯೇ ಇದ್ರಂತೆ. ಅದಕ್ಕೆ ಪೂರಕವಾಗಿ ಗುರುಗಳು ಹೇಳಿದ್ರಂತೆ, ಇದಕ್ಕೆ ಯಾವುದಾದ್ರೂ ನೀವು ವಿದ್ಯಾರ್ಥಿಗಳು ಮಾತಾಡೋದಿದ್ದರೆ ಅವಕಾಶ ಉಂಟು ಅಂತ. ಯೋಚನೆ ಮಾಡದೆ ಶ್ರೀಧರರು ಎದ್ದು ನಿಂತು ತನ್ನ ಗುರುಗಳ ಅಭಿಪ್ರಾಯವನ್ನು ಅವರ ಮನೋಭಾವ ಏನಿತ್ತೋ ಅದನ್ನು ಖಂಡಿಸಿಯೇ ಮಾತಾಡಿದ್ರಂತೆ. ಸಹಜವಾಗಿ ಅದನ್ನು ಅಲ್ಲಿಯವರೆಗೆ ಹೇಳಿದಂತಹ ಗುರುಗಳು ಕೂಡ ಬ್ರಾಹ್ಮಣರೇ ಆಗಿದ್ದರು. ಅದನ್ನೇ ಪ್ರಶ್ನೆ ಮಾಡಿದ್ರಂತೆ, ನೀವು ಇದೇ ಜಾತಿಯವರೇ ಅಲ್ವೇ, ಹಾಗಿದ್ರೆ ಹೀಗೆ ಅಂತ ಹೇಳಿ ಅವರ ಮಾತಿಗೆಲ್ಲ ಸರಿಯಾದಂತಹ ಉತ್ತರವನ್ನೇ ಕೊಟ್ಟು ಅವರ ಮಾತನ್ನು ಖಂಡಿಸಿದ್ರಂತೆ. ಇನ್ನೊಂದು ಘಟನೆ ನಡೀತು. ಅವರು ಪುಣಿಯ ಸಮೀಪದಲ್ಲಿರುವಂತಹ ಒಂದು ದೇವಿಯ ದೇವಸ್ಥಾನಕ್ಕೆ, ಅದೊಂದು ಗುಡ್ಡದ ಮೇಲಿದೆಯಂತೆ, ಆ ದೇವಸ್ಥಾನಕ್ಕೆ ಇವರು ಸ್ನೇಹಿತರೊಂದಿಗೆ ಹೋಗಿದ್ರು. ಹೋದಾಗ ಅಲ್ಲೊಂದು ಘಟನೆ ನಡೀತದೆ. ಒಬ್ಬರು ಪಾರ್ಸಿ ದೇವಿಯ ದರ್ಶನಕ್ಕೆ ಬಂದಿದ್ರು. ಬಂದಂತಹ ಕ್ಷಣಕ್ಕೆ ದೇವಿಯ ಗದ್ದಿಗೆಯವರೆಗೂ ಪಾದರಕ್ಷೆಯನ್ನು ಹಾಕ್ಕೊಂಡು ಹೋಗಿದ್ರಂತೆ. ಅದನ್ನು ನೋಡಿದಾಗ ಒಮ್ಮೆ ಇವರಿಗೆ ನಖಶಿಖಾಂತ ಕೋಪ ತುಂಬಿ ಹೋಯಿತು. ಒಮ್ಮೆ ಗದರಿದ್ರಂತೆ, ಇಲ್ಲಿಂದ ಮೊದಲು ಕೆಳಗಿಳೀರಿ ಅಂತ. ಇವರು ಗದರಿದ್ದು, ಆ ಬಾಲಕ ಗದರಿದಂತಹ ಧ್ವನಿಯಲ್ಲಿ ಎಷ್ಟು ಆಳ ಇತ್ತು, ಎಷ್ಟು ಆಕ್ರೋಶ ಇತ್ತು ಅಂತ ಕೇಳಿದರೆ, ಪಾದರಕ್ಷೆಯನ್ನು ಧರಿಸಿ ಬಂದವರು ಇವರ ಮಾತನ್ನು ಕೇಳಿ ಹೌಹಾರಿ ಆ ಗದ್ದಿಗೆಯಿಂದ ಕೆಳಗೆ ಧುಮುಕಿದ್ರಂತೆ. ಆವಾಗ ಹೇಳಿದ್ರಂತೆ, ನೀವು ಎಷ್ಟೇ ಶ್ರೀಮಂತರೇ ಆಗಿರಲಿ, ಇಲ್ಲಿಯ ವ್ಯವಸ್ಥೆ ಏನು, ಇಲ್ಲಿರಬೇಕಾದಂತಹ ಸ್ಥಿತಿ ಹೇಗೆ ಎನ್ನುವುದರ ಕಲ್ಪನೆ ನಿಮಗಿರಬೇಕು. ಅಲ್ಲಿ ಹೊರಗಡೆಯಲ್ಲಿಯೇ ದೇವಸ್ಥಾನವನ್ನು ಪ್ರವೇಶಿಸುವಂತಹ ದ್ವಾರದಲ್ಲಿಯೇ ಹಾಕಿದಂತಹ ಫಲಕವನ್ನು ನೀವು ನೋಡಲಿಲ್ವೇ, ಪಾದರಕ್ಷೆಯನ್ನು ಅಲ್ಲೇ ಬಿಟ್ಟು ಬರಬೇಕು ಅಂತ ಹೇಳಿದಾಗ ಅವರು ಒಪ್ಪಿ ಹಿಂದೆ ಹೋದ್ರಂತೆ, ಪಾದರಕ್ಷೆಯನ್ನು ಬಿಟ್ಟು ಬರಲಿಕ್ಕೆ ಹೋದ್ರಂತೆ. ಆವಾಗ ಅದೇ ಪ್ರದೇಶದಲ್ಲಿ ಆ ದೇವಸ್ಥಾನದ ಪಾರುಪತ್ಯವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ಗದರಿದ್ರಂತೆ, ನನ್ನ ಕೈಯಲ್ಲಿ ಏನಾದರೂ ಕತ್ತಿ ಇದ್ದರೆ ಮೊದಲು ನಿಮ್ಮ ತಲೆಯನ್ನು ಕತ್ತರಿಸ್ತಿದ್ದೆ, ಹಣ ಇದ್ದವರು ಎನ್ನುವ ಕಾರಣಕ್ಕಾಗಿ ಅವರ ಅನುಗ್ರಹಕ್ಕೆ ಬೇಕಾಗಿ ಇಂತಹ ಕಾರ್ಯವನ್ನು ಮಾಡ್ತಾ ಇದ್ದೀರಿ ನೀವು, ಇದು ಸಲ್ಲದು ಅಂತ ಗುಡುಗಿದ್ರಂತೆ. ಅಂದರೆ ಅಂತಹ ಬಾಲ್ಯದಲ್ಲಿಯೇ ತಾವು ಮಾಡಬೇಕಾದಂತಹ ಕರ್ತವ್ಯ ಏನು ಅಲ್ಲ, ಪ್ರಾಪಂಚಿಕವಾದಂತಹ ವ್ಯವಸ್ಥೆ ಏನು ಎನ್ನುವುದನ್ನು ಕಂಡು ಎಲ್ಲಿಯೇ ಅನ್ಯಾಯ ಆದರೂ ಅದನ್ನು ವಿರೋಧಿಸುವ, ಯಾವ ಕ್ಷಣದಲ್ಲಿ ಯಾವ ಸ್ಥಳದಲ್ಲಿ ಆಗಲಿ ಅದನ್ನು ವಿರೋಧಿಸುವಂತಹ ಮನೋಭಾವ ಸಹಜವಾಗಿ ಅವರಲ್ಲಿತ್ತು. ಅಂತಹ ಘಟನೆಗಳು ನಡೀತಾ ಇವರ ವಿದ್ಯಾಭ್ಯಾಸ ಮುಂದುವರಿತಾ ಇತ್ತು. ಆ ಕ್ಷಣಕ್ಕೆ ಇವರು ವಾಸ ಮಾಡುತ್ತಿದ್ದಂತಹ ಕೋಣೆಯ ಸಮೀಪದಲ್ಲಿಯೇ ಇದ್ದವರು ಇನ್ನೊಬ್ಬರು ಬ್ರಹ್ಮಚಾರಿಯಾದಂತಹ ದಾಮೋದರ ಪಳನಿಟ್ಕರ್ ಅಂತ, ಸನಾತನ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡುತ್ತಾ ಸನಾತನ ಸಂಸ್ಕೃತಿಯನ್ನು ಪ್ರಚಾರ ಮಾಡುತ್ತಾ ಅದರಲ್ಲಿಯೇ ತೊಡಗಿಕೊಂಡಂತಹ ದಾಮೋದರ ಪಳನಿಟ್ಕರ್ ಅವರ ಪರಿಚಯ ಭಗವಾನ್ರಿಗೆ ಆಗ್ತದೆ.